ಊರ್ಮಿಳೆ, ಊರ್ಮಿಳೆ, ಊರ್ಮಿಳೆ. ಸೀತೆ, ಅಳಬೇಡ ಊರ್ಮಿಳೆ, ಅಳಬೇಡ. ಸಮಾಧಾನ ತಂದುಕೋ. ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ಎಲ್ಲ ದುಃಖಗಳಿಗೂ ಒಂದಲ್ಲ ಒಂದು ಸಮಾಧಾನ ಇದ್ದೇ ಇರುತ್ತದೆ. ಇರಬಹುದು, ಆದರೆ ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ನಿನ್ನೆ ರಾತ್ರಿಯೆಲ್ಲ ನಿಮ್ಮ ಯುವರಾಜ ಅಭಿಷೇಕದ ನಿರೀಕ್ಷೆಯಲ್ಲಿ ಕಾತುರದಿಂದ ಕಾಯುತ್ತಿದ್ದೆ. ಬೆಳಗಾಗಷ್ಟರಲ್ಲಿ ಆ ನಿರೀಕ್ಷೆ ಹುಸಿಯಾಯಿತು. 14 ವರ್ಷಗಳ ಕಾಲ ನಿಮ್ಮಿಬ್ಬರನ್ನು ನೋಡದಂತಾಯಿತು. ಸೋದರಿ, ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ನನ್ನ ಪತಿ ಪಿತೃವಾಕ್ಯ ಪರಿಪಾಲನೆಗೆ ಬದ್ಧರಾಗಿ ಅರಣ್ಯಕ್ಕೆ ಹೊರಟಿದ್ದಾರೆ. ನಾನು ನನ್ನ ಸತಿಧರ್ಮ ಪಾಲನೆ ಮಾಡಲು ಅವರೊಂದಿಗೆ ಅರಣ್ಯಕ್ಕೆ ಹೊರಟಿದ್ದೇನೆ. ಈಗ ಕಷ್ಟಕರವೆನಿಸಿದರೂ ಮುಂದೆ ಅದು ಶ್ರೇಯಸ್ಕರವಾಗುತ್ತದೆ. ನಾನು, ನೀನು, ಮಾಂಡವಿ, ಶ್ರುತಕೀರ್ತಿ ಈ ಅರಮನೆಗೆ ಸೊಸೆಯರಾಗಿ ಬಂದಾಗ ಪಟ್ಟ ಆನಂದ 14 ವರ್ಷಗಳ ನಂತರ ಮತ್ತೆ ನಮ್ಮದಾಗುತ್ತದೆ. ಸಮಾಧಾನ ತಂದುಕೋ. ಈ ತಾತ್ಕಾಲಿಕ ಅಗಲಿಕೆಗೆ ಆತಂಕ ಪಡಬಾರದು. ಪತಿಯ ಧರ್ಮಾಚರಣೆಗೆ ನೆರವಾಗುವುದು ಪತಿವ್ರತ ಲಕ್ಷಣ. ಅದಕ್ಕೆ ಅನುಗುಣವಾಗಿ ಪತಿಯ ವನವಾಸಕ್ಕೆ ನೀನು ಅನುಮತಿ ನೀಡಿದೆ. ನಿನ್ನ ಪತಿಯು ತನ್ನೊಂದಿಗೆ ಕರೆದೊಯ್ಯಲು ನಿನಗೂ ಅನುಮತಿ ನೀಡಿದರು. ನಿನ್ನ ಮಾತು ನಿಜ ಊರ್ಮಿಳೆ. ಆದರೆ ನನ್ನ ಪತಿಯನ್ನು ಒಪ್ಪಿಸಲು ಬಹಳ ಕಷ್ಟವಾಯಿತು. ನನ್ನ ಪತಿ ಭಕ್ತಿಯೇ ನನಗೆ ಜಯ ಕೊಟ್ಟಿತು. ನಾನು ಯುವರಾಣಿಯಾಗದಿದ್ದರೂ ಚಿಂತೆ ಇಲ್ಲ. ವನವಾಸವಾದರೂ ಅವರೊಂದಿಗೆ 14 ವರ್ಷ ಜೊತೆಯಲ್ಲಿ ಇರುತ್ತೇನೆ ಎಂಬ ಸಮಾಧಾನ ಸಿಕ್ಕಿದೆ. ಸೀತೆ, ನೀನು ಭಾಗ್ಯವಂತೆ. ಆ ಭಾಗ್ಯ ನನಗಿಲ್ಲ. ಊರ್ಮಿಳೆ, ಏಕೆ ಹೀಗೆ ಹೇಳುತ್ತಿರುವೆ? ನನ್ನ ಪತಿಯು ನಿಮ್ಮೊಡನೆ ವನವಾಸಕ್ಕೆ ಬರುವ ನಿರ್ಧಾರ ಮಾಡಿದ್ದಾರೆ. ಏನೆಂದೆ? ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾನೆಯೇ? ಇಲ್ಲ, ಕೂಡದು. ಲಕ್ಷ್ಮಣನಿಗೇಕೆ ವನವಾಸ? ಅದರ ಅಗತ್ಯವೇನಿದೆ? ಸೀತೆ, ನನ್ನ ಪತಿಯ ಭ್ರಾತೃಪ್ರೇಮ ನಿನಗೆ ತಿಳಿಯದೆ ವಿಶ್ವಾಮಿತ್ರ ಮಹರ್ಷಿಗಳ ಯಾಗ ರಕ್ಷಣೆಗಾಗಿ ರಾಮಚಂದ್ರರ ಜೊತೆಯಲ್ಲೇ ಹೋದರಲ್ಲವೇ? ಈಗಲೂ ಹೊರಟಿದ್ದಾರೆ. ನಿನ್ನ ಪತಿ ನಿನ್ನನ್ನು ಜೊತೆಗೆ ಕರೆದೊಯ್ಯುತ್ತಾರೆ. ಆದರೆ ನನ್ನ ಪತಿ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿಲ್ಲ. ಅದಕ್ಕೆ ಈ ದುಃಖ. ಇಲ್ಲ ಊರ್ಮಿಳೆ, ಇದು ನ್ಯಾಯವಲ್ಲ. ಲಕ್ಷ್ಮಣನ ವನವಾಸದ ನಿರ್ಧಾರ ಬದಲಾದರೆ ನಿನ್ನ ದುಃಖ ದೂರವಾಗುತ್ತದೆ. ಅದಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಸಹೋದರ, ಇಷ್ಟು ಗಹನವಾಗಿ ಆಲೋಚಿಸುವ ಅಗತ್ಯವೇನಿದೆ? ಲಕ್ಷ್ಮಣ, ನಾವಿಬ್ಬರೂ ಹೊರಟು ಹೋದರೆ ಈ ಅರಮನೆಯಲ್ಲಿ ನಮ್ಮ ಮಾತೆಯರಾದ ಕೌಸಲ್ಯ
ಹಾಗೂ ಸುಮಿತ್ರಾ ದೇವಿಯವರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು? ಕಿರಿಯ ರಾಣಿಯವರ ಮುಂದೆ ಅಸಹಾಯಕರಾಗಿರುವ ನಮ್ಮ ತಂದೆಯವರನ್ನು ಯಾರು ಸಾಂತ್ವನಗೊಳಿಸುವವರು ಲಕ್ಷ್ಮಣ? ಸಹೋದರ, ಇಷ್ಟಕ್ಕೆಲ್ಲ ಕಾರಣರಾದ ತಂದೆಯವರು ಮತ್ತು ಕಿರಿಯ ರಾಣಿಯವರ ಬಗ್ಗೆ ಮಾತಾಡದಿರುವುದು ಒಳ್ಳೆಯದು. ಆದರೆ ಮುಂದೆ ಯುವರಾಜನಾಗುವವನು ಭರತ, ಕಿರಿಯ ರಾಣಿಯವರ ಪುತ್ರ. ಅವನು ತನ್ನ ಮಾತೆಯ ನಿಯಂತ್ರಣದಲ್ಲಿರುವವನಾಗಿದ್ದರೆ ನಮ್ಮ ಮಾತೆಯರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು? ಲಕ್ಷ್ಮಣ, ಇದು ನಿನ್ನ ಕರ್ತವ್ಯ. ಧರ್ಮವನ್ನು ಬಲ್ಲ ನೀನು ಈ ಕರ್ತವ್ಯವನ್ನು ನೆರವೇರಿಸಿದರೆ ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಪ್ರೇಮಗಳು ಸಾರ್ಥಕವಾಗುತ್ತದೆ. ಆದರೆ ನೀನು ನನ್ನ ಜೊತೆಗೆ ಬಂದು ಬಿಟ್ಟರೆ ನಮ್ಮಿಬ್ಬರ ಮಾತೆಯರ ಸಂಕಟವನ್ನು ಸ್ವಲ್ಪ ಊಹೆ ಮಾಡಿಕೊ ಲಕ್ಷ್ಮಣ. ಸಹೋದರ, ನಿನ್ನ ಆತಂಕಕ್ಕೆ ಕಾರಣವಿಲ್ಲವೆನಿಸುತ್ತಿದೆ. ನಿನ್ನ ಮೇಲಿರುವ ಭಯದಿಂದಲಾದರೂ ಭರತ ನಮ್ಮ ಮಾತೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಒಂದು ವೇಳೆ ಅವನೇನಾದರೂ ತನ್ನ ತಾಯಿಯ ಮಾತನ್ನು ಕೇಳಿ ನಮ್ಮ ಮಾತೆಯವರಿಗೆ ನೋವುಂಟು ಮಾಡಿದರೆ ಆ ದುಷ್ಟನನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುತ್ತೇನೆ. ಲಕ್ಷ್ಮಣ, ಶಾಂತನಾಗು. ವೃಥಾ ಈ ಆವೇಶವೇಕೆ? ಸಹೋದರ, ನಮ್ಮ ಮಾತೆಯವರು ಭರತರಿಂದ ರಕ್ಷಣೆ ಬೇಡುವ ಅಬಲೆಯವರಲ್ಲ. ಅಂತಹ ಪ್ರಸಂಗವೇನಾದರೂ ಬಂದರೆ ನಮ್ಮ ಮಾತೆಯವರನ್ನು ಪ್ರೀತಿಸುವ ಗೌರವಿಸುವ ಪ್ರಜೆಗಳೇ ಭರತನಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಊರ್ಮಿಳೆ, ನನ್ನ ಪತಿಯನ್ನು ಒಪ್ಪಿಸಿ ಅವರೊಂದಿಗೆ ವನವಾಸಕ್ಕೆ ಹೋಗಲು ಸಾಧ್ಯವಾದಂತೆ ನಿನ್ನ ಪತಿಯನ್ನು ಒಪ್ಪಿಸಲು ಸಾಧ್ಯವಾಗದಿದ್ದರೆ ಲಕ್ಷ್ಮಣನು ವನವಾಸಕ್ಕೆ ಹೋಗುವುದನ್ನು ತಡೆಯುವುದೇ ಉಳಿದ ದಾರಿ. ಹಾಗಾದರೆ ನೀನು ನಿನ್ನ ಪತಿಯಿಂದ ದೂರವಿರುವ ಸಂದರ್ಭ ಬರುವುದಿಲ್ಲ. ಆದರೆ ನನ್ನ ಪತಿಯ ನಿರ್ಧಾರವನ್ನು ಪ್ರಶ್ನಿಸುವ ಧೈರ್ಯ ನನ್ನಲ್ಲಿಲ್ಲ. ಅಣ್ಣನ ವನವಾಸಕ್ಕೆ ಕಾರಣರಾದ ತಂದೆಯ ಮೇಲೆ ಆಕ್ರೋಶಗೊಂಡಿರುವ ಅವರನ್ನು ನಾನು ನಿನ್ನಂತೆ ಹೇಗೆ ಒತ್ತಾಯಿಸಲಿ? ಹಾಗೆಂದು ಸುಮ್ಮನಿರಲು ಸಾಧ್ಯವೇ? ಸಹೋದರ, ನಿನ್ನ ಮನಸ್ಸಿನ ಶಂಕೆಯನ್ನು ಬಿಡು. ನನ್ನನ್ನು ಪರಿತಾರಕನಾಗಿ ಪರಿವಹಿಸು. ಅದು ಧರ್ಮ ವಿರುದ್ಧವಲ್ಲ. ನಾನು ಹಸಿವು, ಬಾಯಾರಿಕೆ, ನಿದ್ರೆ, ವಿಶ್ರಾಂತಿಯನ್ನು ಬಯಸದೆ ಸದಾ ನಿನ್ನ ನೆರಳಾಗಿ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತೇನೆ. ನಿನ್ನ ಅನುಜನಾಗಿ, ನಿನ್ನ ಸೇವಕನಾಗಿ, ನಿನ್ನ ರಕ್ಷಕನಾಗಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತೇನೆ. ದಯಮಾಡಿ ನಿರಾಕರಿಸಬೇಡ. ಲಕ್ಷ್ಮಣ, ನೀನು ಮೊದಲೇ ದೃಢವಾದ ನಿರ್ಧಾರವನ್ನು ಮಾಡಿ ಬಂದಂತಿದೆ. ನಿನ್ನ ಕೋರಿಕೆಯನ್ನು ತಿರಸ್ಕರಿಸಲಾಗದಂತೆ ನಾನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಅದಕ್ಕೆ ಕಾರಣ ನಿನ್ನ ಮೇಲಿರುವ ಪ್ರೇಮ, ಅಪರಿಮಿತವಾದ ಭಕ್ತಿ. ನೀನು ನನ್ನನ್ನು ತಿರಸ್ಕರಿಸಿ ಹೋದರೆ ಒಂದು ಕ್ಷಣವೂ ನಾನು ಬದುಕಿರಲಾರೆ. ದಯವಿಟ್ಟು ಅನುಮತಿ ನೀಡು. ಲಕ್ಷ್ಮಣ, ನಿನ್ನಂಥ ಸೋದರ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲವೆಂದು ಕಾಣುತ್ತದೆ. ನನ್ನಂತಹ ತಮ್ಮ ಎಷ್ಟೋ ಸಿಗಬಹುದು, ಆದರೆ ನಿನ್ನಂತಹ ಸಹೋದರ ಈ ಮೂರು ಲೋಕದಲ್ಲೂ ಇಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಸರಿ, ನೀನು ನಿನ್ನ ಮಾತೆ ಸುಮಿತ್ರಾ ದೇವಿಯವರ ಅಪ್ಪಣೆಯನ್ನು ಪಡೆದರೆ ಮಾತ್ರ ನನ್ನ ಜೊತೆಗೆ ಬರಬಹುದು. ಧನ್ಯನಾದೆ ಸಹೋದರ, ಧನ್ಯನಾದೆ. ನಾನು ಖಂಡಿತವಾಗಿಯೂ ಮಾತೆಯವರ ಅನುಮತಿಯನ್ನು ಪಡೆಯುತ್ತೇನೆ. ಇಲ್ಲ ಸಹೋದರಿ, ಹಾಗೆ ಮಾಡಿದರೆ ಅವರು ಕೆರಳಿ ಇನ್ನೇನು ಮಾಡುತ್ತಾರೆ ಎಂದು ಭಯವಾಗುತ್ತದೆ. ಮಾತಾಮಯ್ಯವರು ಕೂಡ ಪತಿಯ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಬಾರದೆಂದು ಕಿವಿ ಮಾತು ಹೇಳಿದ್ದಾರೆ.
ಸೀತೆ, ನಾನು ನಿನ್ನಷ್ಟು ದಿಟ್ಟಳಲ್ಲ. ನಾನು ತಾಳ್ಮೆಯನ್ನೇ ಅಪ್ಪಿಕೊಳ್ಳುತ್ತೇನೆ. ಸೋದರಿ, ನೀನು ನನ್ನಂತೆ ದಿಟ್ಟೆ ಅಲ್ಲ. ನಾನು ನಿನ್ನಷ್ಟು ಮೃದು ಅಲ್ಲ. ಇದು ನನ್ನ ಶಕ್ತಿಯೋ ದೌರ್ಬಲ್ಯವೋ ನನಗೆ ತಿಳಿಯದು. ಊರ್ಮಿಳೆ, ನೀನು ಲಕ್ಷ್ಮಣನೊಂದಿಗೆ ಮಾತನಾಡಬೇಡ. ಸುಮಿತ್ರಾದೇವಿಯವರೊಂದಿಗೆ ಮಾತನಾಡು. ಏನು ಮಾತನಾಡಲಿ ಸೀತೆ? ಹದಿನಾಲ್ಕು ವರ್ಷಗಳ ಕಾಲ ಪತಿ ವಿಯೋಗದಿಂದ ಬದುಕಿರಲಾರೆ. ಆದ್ದರಿಂದ ಲಕ್ಷ್ಮಣ ವನವಾಸಕ್ಕೆ ಹೋಗದಂತೆ ತಡೆಯಲು ಹೇಳು. ಹೋಗಲೇಬೇಕೆಂದಾದರೆ ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತೆ ಒಪ್ಪಿಸು ಎಂದು ಕೇಳಿಕೊ. ಆಗಲಿ ಸೀತೆ, ನಾನು ಮಾತಾಮಯ್ಯವರ ಬಳಿ ಖಂಡಿತ ಕೇಳಿಕೊಳ್ಳುತ್ತೇನೆ. ನಾನು ಕೂಡ ಲಕ್ಷ್ಮಣನನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಬೇಡವೆಂದು ನನ್ನ ಪತಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲಿ, ನಿನ್ನ ಪ್ರಯತ್ನವನ್ನು ನೀನು ಮಾಡು. ನಾನು ನನ್ನ ಪ್ರಯತ್ನ ಮಾಡುತ್ತೇನೆ. ಆಗಲಿ. ಮಾತೆ, ಚಿಕ್ಕಂದಿನಿಂದಲೂ ನಾನು ರಾಮನನ್ನು ಅನುಸರಿಸಿಯೇ ಬೆಳೆದಿರುವುದು ನಿಮಗೆ ತಿಳಿದೇ ಇದೆ. ನಾನು ಅವನ ಆದರ್ಶಗಳನ್ನು ಪಾಲಿಸುತ್ತಾ ಸದಾ ಅವನ ನೆರಳಾಗಿ ಸಾಗುತ್ತಿರುವುದು ನಿಮಗೆ ಗೊತ್ತಿಲ್ಲವೇ? ಗೊತ್ತಿದೆ. ಗೊತ್ತಿಲ್ಲವೆಂದು ನಾನು ಯಾವಾಗ ಹೇಳಿದೆ? ದುಷ್ಟರ ಒಳಸಂಚಿನಿಂದ ರಾಮ 14 ವರ್ಷ ವನವಾಸಕ್ಕೆ ಹೊರಟಿರುವಾಗ ನಾನು ಇಲ್ಲೇ ಉಳಿಯುವುದು ಆತ್ಮವಂಚನೆಯಲ್ಲವೇ? ಆದರೂ ರಾಮನಿಲ್ಲದೆ ಈ ಅರಮನೆಯಲ್ಲಿರುವುದು ನನ್ನ ಪಾಲಿಗೆ ಸುಪ್ಪತ್ತಿಗೆಯು ಮುಳ್ಳಿನ ಹಾಸಿಗೆಯಾಗುತ್ತದೆ. ಅವನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿದ್ದರೆ ನಾನಿಲ್ಲಿ ಮೃಷ್ಟಾನ್ನ ಭೋಜನ ಮಾಡಲೆ. ಅವನು ಅಲ್ಲಿ ಕಲ್ಲು ಮುಳ್ಳಿನ ದಾರಿಗಳಲ್ಲಿ ಮಳೆ ಬಿಸಿಲು ಚಳಿ ಗಾಳಿಗಳಲ್ಲಿ ಕಷ್ಟಪಡುತ್ತಿದ್ದರೆ ನಾನಿಲ್ಲಿ ಸುಖ ವೈಭವಗಳಲ್ಲಿ ಕಾಲ ಕಳೆಯಲೆ. ಹೇಳಿ ಮಾತೆ, ಇದಕ್ಕೆ ನೀವು ಸಮ್ಮತಿಸುತ್ತೀರಾ? ನಾನು ಇಲ್ಲೇ ಇದ್ದು ನರಕ ಯಾತನೆ ಅನುಭವಿಸಲೇ? ಈಗ ನನ್ನ ಮಾತಾಮಯಿ ಹೇಳುವ ಮಾತಿನ ಮೇಲೆ ನನಗೆ ಪತಿಯ ವಿಯೋಗವೋ ಪತಿಯ ಸಾನ್ನಿಧ್ಯವೋ ಎಂಬುದು ನಿರ್ಧಾರವಾಗುತ್ತದೆ. ಹೇಳಿ ಮಾತೆ, ಏಕೆ ಮೌನವಾದಿರಿ? ರಾಮನಿಲ್ಲದೆ ಅರಮನೆಯಲ್ಲಿರುವುದು ನಾನು ಇದ್ದು ಇಲ್ಲದ ಹಾಗೆ ಏಕಾಂಗಿಯಾಗಿಯೇ ಸಂಕಟ ಪಡುತ್ತಾ. ಬೇಡ ಲಕ್ಷ್ಮಣ, ಮುಂದೆ ಹೇಳಬೇಡ. ಯಾವ ತಾಯಿಯು ತನ್ನ ಮಗನಿಗೆ ನಿತ್ಯ ಸಂಕಟದಲ್ಲಿರು ಎಂದು ಹೇಳುವುದಿಲ್ಲ. ರಾಮನಿಲ್ಲದ ಅಯೋಧ್ಯೆಯಲ್ಲಿ ನೀನು ನಿತ್ಯವೂ ದುಃಖದಲ್ಲಿ ತಳಮಳಿಸುತ್ತಾ ನನ್ನ ಎದುರಿಗೆ ಇದ್ದರೇನು ಪ್ರಯೋಜನ? ಅದಕ್ಕಿಂತ ನೀನು ರಾಮನೊಂದಿಗೆ ಸಂತೋಷವಾಗಿರುವುದೇ ಮೇಲು. ಕಡೆ ಪಕ್ಷ ನಿನ್ನ ಅಣ್ಣನಿಗೆ ಸಹಾಯಕನಾಗಿದ್ದೀಯಾ ಎಂಬ ತೃಪ್ತಿಯಾದರೂ ಇರುತ್ತದೆ. ದೇವರೇ, ಕಡೆಗೂ ನೀನು ನನ್ನ ಕೈ ಬಿಟ್ಟೆ. ಆಸೆಯಿಂದ ನಾನು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು. ನನ್ನ ಪತಿಯನ್ನು ವನವಾಸಕ್ಕೆ ಕಳುಹಿಸಬೇಡಿ ಎಂದು ಕೇಳಿಕೊಳ್ಳುವಷ್ಟರಲ್ಲಿ ಮಾತಾಮಯ್ಯವರು ಅನುಮತಿ ನೀಡಿಬಿಟ್ಟರು. ಮಾತೆ, ನಾನು ರಾಮನೊಂದಿಗೆ ಹೋಗಲು ಅನುಮತಿ ಕೊಟ್ಟಿರಲ್ಲವೇ? ಅನುಮತಿ ಕೊಡದಿದ್ದರೆ ನೀನೆಲ್ಲಿ ಬಿಡುತ್ತಿದ್ದೆ? ಕುಮಾರ, ನಿನ್ನ ಸಂತೋಷವೇ ನನ್ನ ಸಂತೋಷ. ಧರ್ಮಾತ್ಮನಾದ ಅಣ್ಣನೊಡನೆ ಕೀರ್ತಿಶಾಲಿಯಾಗು ಮಗು. ಶುಭಮಸ್ತು. ಕೃತಾರ್ಥನಾದೆ ಮಾತೆ,
ಕೃತಾರ್ಥನಾದೆ. ದೇವಿ, ಎಲ್ಲಿಗೆ ಹೋಗಿದ್ದೆ? ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮೊಂದಿಗೆ ವನವಾಸಕ್ಕೆ ಹೋಗುತ್ತಿರುವುದನ್ನು ಸೋದರಿ ಊರ್ಮಿಳೆಗೆ ತಿಳಿಸಿ ಬರಲು ಹೋಗಿದ್ದೆ. ಚಿಕ್ಕಂದಿನಿಂದ ಒಡನಾಡಿ ಬೆಳೆದು ಇಲ್ಲಿಯವರೆಗೂ ಜೊತೆಯಲ್ಲಿ ಇದ್ದ ನೀವಿಬ್ಬರು ಈಗ 14 ವರ್ಷಗಳ ಕಾಲ ಅಗಲಿರಬೇಕಾಗಿದೆ. ಅವಳಿಗೆ 4 ಸಮಾಧಾನದ ಮಾತುಗಳನ್ನು ಹೇಳುವುದು ನಿನ್ನ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಮಾಡಿದೆ ಸ್ವಾಮಿ. ಆದರೆ ಅವಳಿಗೆ ನನ್ನ ಅಗಲಿಕೆಗಿಂತ ಕಠಿಣವಾದ ದುಃಖವೊಂದು ಪ್ರಾಪ್ತವಾಗಿದೆ. ಅವಳ ದುಃಖವನ್ನು ನೀವು ಮಾತ್ರ ನಿವಾರಿಸಬಲ್ಲಿರಿ. ಅದು ನನ್ನಿಂದ ಸಾಧ್ಯವಾದರೆ ನಾನು ಖಂಡಿತವಾಗಿ ನಿವಾರಿಸುತ್ತೇನೆ. ಅವಳ ದುಃಖಕ್ಕೆ ಕಾರಣವೇನೆಂದು ಹೇಳು. ನಿಮ್ಮ ಪ್ರಿಯ ಸೋದರ ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರಲು ನಿರ್ಧರಿಸಿರುವನಂತೆ. ಹಾಗೇನಾದರೂ ಆದರೆ ಊರ್ಮಿಳೆಗೆ ಪತಿಯ ವಿಯೋಗದಿಂದ ದುಃಖವಾಗುವುದಿಲ್ಲವೇ? ಸ್ವಾಮಿ, ನೀವೇ ಲಕ್ಷ್ಮಣನಿಗೆ ಈ ನಿರ್ಧಾರದಿಂದ ದೂರ ಸರಿಯುವಂತೆ ಮಾಡಬೇಕು. ಇಲ್ಲ ದೇವಿ, ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ ಸ್ವಾಮಿ? ದೇವಿ, ನಿನ್ನಂತೆಯೇ ಲಕ್ಷ್ಮಣನು ಕೂಡ ನನ್ನನ್ನು ಪರಿಪರಿಯಾಗಿ ಬೇಡಿಕೊಂಡನು. ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವನದ್ದೇ ಆದ ತರ್ಕ ಧರ್ಮ ಸೂಕ್ಷ್ಮಗಳನ್ನು ಮುಂದೆ ಮಾಡಿದ. ಅನ್ಯ ಮಾರ್ಗವಿಲ್ಲದೆ ನಾನು ಅವನಿಗೆ ಒಪ್ಪಿಗೆ ನೀಡಲೇಬೇಕಾಯಿತು. ಏನು? ಈಗಾಗಲೇ ಒಪ್ಪಿಗೆಯನ್ನು ನೀಡಿಬಿಟ್ಟಿರಾ? ಹೌದು ದೇವಿ, ಈಗಾಗಲೇ ಅವನು ತನ್ನ ಮಾತೆಯ ಅನುಮತಿಯನ್ನು ಪಡೆಯಲು ಹೋಗಿದ್ದಾನೆ. ಮಾತೆ ಸುಮಿತ್ರಾ ದೇವಿಯವರು ಅವನಿಗೆ ಅನುಮತಿ ನೀಡಿದರೆ ಅವನು ನಮ್ಮೊಂದಿಗೆ ಬಂದೇ ಬರುತ್ತಾನೆ. ಸ್ವಾಮಿ, ಒಂದು ವೇಳೆ ಊರ್ಮಿಳೆಯ ಮಾತನ್ನು ಕೇಳಿ ಸುಮಿತ್ರಾ ದೇವಿಯವರು ಲಕ್ಷ್ಮಣನಿಗೆ ಅನುಮತಿ ನೀಡದಿದ್ದರೆ ಊರ್ಮಿಳೆಗೆ ಪತಿವಿಯೋಗ ಉಂಟಾಗುವುದಿಲ್ಲ ಅಲ್ಲವೇ ಸ್ವಾಮಿ? ಊರ್ಮಿಳೆ, ಸ್ವಾಮಿ, ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತಿದ್ದೇನೆ. ಅವನು ಅದಕ್ಕೆ ಒಪ್ಪಿಗೆ ನೀಡಿಯಾಯಿತು. ಮಾತೆಯವರು ಅದಕ್ಕೆ ಅನುಮತಿ ನೀಡಿದ್ದಾಯಿತು. ಇನ್ನು ನಾನು ವನವಾಸಕ್ಕೆ ಹೋಗಲು ಯಾರ ನಿರ್ಬಂಧವೂ ಇಲ್ಲ. ಸ್ವಾಮಿ, ನಿಮ್ಮ ತಂದೆಯವರ ಅನುಮತಿ ಪಡೆಯುವುದಿಲ್ಲವೇ? ಇಲ್ಲ, ಖಂಡಿತ ನಾನು ಅವರ ಅನುಮತಿಯನ್ನು ಪಡೆಯುವುದಿಲ್ಲ. ವನವಾಸಕ್ಕೆ ಹೋಗುವ ಮೊದಲು ಅವರ ಆಶೀರ್ವಾದ ಪಡೆಯುವ ಆಕಾಂಕ್ಷೆಯೂ ನನಗಿಲ್ಲ. ನನಗೆ ಅಗತ್ಯವಾದದ್ದು ರಾಮಚಂದ್ರನ ಒಪ್ಪಿಗೆ ಹಾಗೂ ಮಾತೆಯವರ ಅನುಮತಿ. ಈಗ ಅವೆರಡೂ ದೊರಕಿದ್ದಾಯಿತು. ಇನ್ಯಾರ ಗೊಡವೆಯೂ ನನಗಿಲ್ಲ. ನನ್ನ ಅನುಮತಿ ಪಡೆಯಬೇಕೆಂಬ ಅರಿವೇ ಇಲ್ಲದವರಿಗೆ ನನ್ನ ಅಂತರಂಗದ ಕೋಲಾಹಲ ಹೇಗೆ ಅರ್ಥವಾಗುತ್ತದೆ? ಊರ್ಮಿಳೆ, ರಾಮನ ಮಾತೆಯವರು ನನ್ನ ಮಾತೆಯಂತೆಯೇ ನನ್ನ ಮೇಲೆ ಅಪಾರ ವಾತ್ಸಲ್ಯವನ್ನು ತೋರಿದ್ದಾರೆ. ಅವರಿಬ್ಬರನ್ನು ಸಮಾನ ರೀತಿಯ ಪ್ರೀತಿ ಗೌರವಗಳಿಂದ ಕಾಣಬೇಕು. ಅವರಿಗೆ ಪುತ್ರ ವಿಯೋಗದ ದುಃಖ ಬಾಧಿಸದಂತೆ ನೀನು ನೋಡಿಕೊಳ್ಳಬೇಕು. ಹಾಗೆ ಆಗಲಿ ಸ್ವಾಮಿ. ಊರ್ಮಿಳೆ, ನಾನೇನು ಬರುತ್ತೇನೆ. ನಾವು ಹಿಂದಿರುಗಿ ಬರುವವರೆಗೂ
ದೃಢ ಚಿತ್ತಳಾಗಿ ಮಾತೆಯವರ ಸೇವೆಯಲ್ಲಿ ತೊಡಗಿರು. ಸ್ವಾಮಿ, ಧೈರ್ಯವಾಗಿ ನಾನಿನ್ನು ಬರುತ್ತೆ. ರಾಣಿ, ಭರತನ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗಬೇಕಾಗಿದ್ದ ಇನ್ನೊಂದು ಆತಂಕವು ನಿವಾರಣೆಯಾಯಿತು ಮಹಾರಾಣಿ. ಹೌದೇ? ಅದೇನೆಂದು ಬೇಗ ಹೇಳು. ಹೇಳುತ್ತೇನೆ ಮಹಾರಾಣಿ. ಮೊದಲು ಪಾನೀಯವನ್ನು ಸ್ವೀಕರಿಸಿ. ಮಂಥರೆ, ಮೊದಲು ಅದೇನೆಂದು ಹೇಳು, ನಂತರ ಈ ಪಾನೀಯ. ಸುಮಿತ್ರಾನಂದನ ಆ ಲಕ್ಷ್ಮಣ ನಮ್ಮ ಭರತನಿಗೆ ಪಟ್ಟಾಭಿಷೇಕವೆಂದು ತಿಳಿದಾಗ ಎಷ್ಟೊಂದು ಆಕ್ರೋಶಗೊಂಡನೆಂಬುದು ನಿಮಗೂ ಗೊತ್ತಿದೆ. ತನ್ನ ತಂದೆಯನ್ನೇ ಸೆರೆಮನೆಗೆ ದೂಡಿ ರಾಮನಿಗೆ ಪಟ್ಟ ಕಟ್ಟುತ್ತೇನೆಂದು ಹೇಳಿದ ಎಂದು ನಾವು ನಮ್ಮ ಸಖಿಯರಿಂದ ಕೇಳಿ ತಿಳಿದಿದ್ದೇವೆ. ಅಂದರೆ ಕೋಪಿಷ್ಠನಾದ ಲಕ್ಷ್ಮಣ ನನ್ನ ಪುತ್ರ ಭರತನ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲು ಬಿಡುವನೇ? ಏನು ರಾಧಾಂತ ಮಾಡುವನೋ ಏನು? ರಾಧಾಂತದ ಆತಂಕಕ್ಕೆ ಅವಕಾಶವೇ ಇಲ್ಲ ಮಹಾರಾಣಿ. ಅಂದರೆ ಆ ಭಯವು ನಿವಾರಣೆಯಾಯಿತು. ಈಗ ನೀವು ನೆಮ್ಮದಿಯಾಗಿ ಪಾನೀಯ ಸೇವಿಸಿ. ಈಗ ಹೇಳು, ಏನಾಯಿತೆಂದು. ಜ್ವಾಲಾಮುಖಿ ಅಂತ ಲಕ್ಷ್ಮಣ ತನ್ನ ಸೋದರ ರಾಮನೊಂದಿಗೆ 14 ವರ್ಷ ವನವಾಸಕ್ಕೆ ಹೋಗುತ್ತಿದ್ದಾನೆ. ಹೌದೇ? ರಾಮಚಂದ್ರನ ಜೊತೆ ಲಕ್ಷ್ಮಣನು ವನವಾಸಕ್ಕೆ ಹೋಗುತ್ತಿರುವನೆ? ಹೌದು ಮಹಾರಾಣಿ, ಖಂಡಿತ ಹೋಗುತ್ತಿದ್ದಾನೆ. ರಾಮ ಎಲ್ಲಿರುವನು, ತಾನು ಅಲ್ಲಿರುವನೆಂದು ಹೇಳಿದ್ದಾನೆ. ಅಪರೂಪದ ಸೋದರ ಪ್ರೇಮ. ಹೋದರೆ ಹೋಗಲಿ ಬಿಡು. ನಮಗೆ ಅಡ್ಡವಾಗಿದ್ದ ದಾರಿಯ ಮುಳ್ಳೊಂದು ತೊಲಗಿ ಹೋಯಿತೆಂದು ಆನಂದ ಪಡೋಣ. ಹೌದು ಮಹಾರಾಣಿ, ಆನಂದ ಪಡಲೇಬೇಕು. ಆನಂದದ ಒಂದೊಂದೇ ಸೋಪಾನವೇರಿ ನಮ್ಮ ಭರತನ ಪಟ್ಟಾಭಿಷೇಕವಾದ ನಂತರ ಪರಮಾನಂದದಲ್ಲಿ ತೇಲಿ ಹೋಗಬೇಕು. ಸಹೋದರ, ಬಾ ಲಕ್ಷ್ಮಣ. ನನ್ನ ಮಾತೆಯವರು ನನಗೆ ಅನುಮತಿಯನ್ನು ನೀಡಿದರು. ನಿನ್ನೊಂದಿಗೆ ವನವಾಸಕ್ಕೆ ಹೋಗಲು ಆಶೀರ್ವಾದ ಮಾಡಿದರು. ಲಕ್ಷ್ಮಣ, ನೀನು ಈ ವಿಚಾರವನ್ನು ಊರ್ಮಿಳೆಗೆ ಹೇಳಿದೆಯೇ? ನನ್ನ ಮಾತೆಯವರ ಯೋಗಕ್ಷೇಮ ಈಗ ಅವಳದೆಂದು ಹೇಳಿದೆ. ಅವಳು ಅದಕ್ಕೆ ಸಮ್ಮತಿಸಿದಳು. ಬೇಸರಬೇಕೆ ದೇವಿ? ಇದೆಲ್ಲವೂ ಪೂರ್ವ ನಿಶ್ಚಿತವಾದ ವಿಧಿ ಸಂಕಲ್ಪದಂತೆ ನಡೆಯುತ್ತಿರುವಂತಿದೆ. ಅದನ್ನು ಮೀರಿ ನಡೆಯುವುದು ನಮ್ಮಿಂದ ಸಾಧ್ಯವೇ? ಇದು ವಿಧಿ ಸಂಕಲ್ಪವಲ್ಲ, ದುಷ್ಟರ ಕುತಂತ್ರ. ಲಕ್ಷ್ಮಣ, ಅನಗತ್ಯ ಅಸಮಾಧಾನ ಸಲ್ಲದು. ಹೋಗು. ನಮ್ಮ ಅರಣ್ಯ ಪ್ರಯಾಣಕ್ಕೆ ಮೊದಲು ಹೇಳಬೇಕಾದವರಿಗೆಲ್ಲ ಹೇಳಿ ಬಾ. ಹೋಗು.
ಲಕ್ಷ್ಮಣ, ಮತ್ತೊಂದು ವಿಷಯ. ಜನಕ ಮಹಾರಾಜರು ನಡೆಸಿದ ಮಹಾಯಜ್ಞದ ಸಮಯದಲ್ಲಿ ಸುಪ್ರೀತನಾದ ವರುಣ ಘನವಾದ 2 ಧನುಸ್ಸುಗಳನ್ನು ನೀಡಿದ. ಅಭೇದ್ಯವಾದ 2 ಕವಚಗಳನ್ನು, ದಿವ್ಯವಾದ ಅಕ್ಷಯ ಬಾಣಗಳನ್ನುಳ್ಳ 2 ಬತ್ತಳಿಕೆಗಳನ್ನು, ಸೂರ್ಯನ ಕಿರಣಗಳಂತೆ ಥಳಥಳಿಸುವ ಚಿನ್ನದ ಹಿಡಿಗಳಿಂದ ಕೂಡಿದ 2 ಖಡ್ಗಗಳನ್ನು ಜನಕ ಮಹಾರಾಜರಿಗೆ ನೀಡಿದ. ಅವುಗಳನ್ನು ಜನಕ ಮಹಾರಾಜರು ವಿವಾಹದ ಸಮಯದಲ್ಲಿ ನನಗೆ ಬಳುವಳಿಯಾಗಿ ಕೊಟ್ಟಿದ್ದರು. ಅವುಗಳು ಈಗ ನಮ್ಮ ಕುಲಗುರುಗಳಾದ ವಸಿಷ್ಠರ ಬಳಿ ಇದೆ. ಆ ಆಯುಧಗಳನ್ನು ನೀನು ಹೋಗಿ ತೆಗೆದುಕೊಂಡು ಬಾ ಲಕ್ಷ್ಮಣ. ಆಗಲಿ ಸಹೋದರ, ಈಗಲೇ ತರುತ್ತೆ. ಲಕ್ಷ್ಮಣ, ಮತ್ತೊಂದು ವಿಷಯ. ನನ್ನ ಸಕಲ ಐಶ್ವರ್ಯವನ್ನು ನಿನ್ನೊಂದಿಗೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನ ಮಾಡಲು ಬಯಸುತ್ತೇನೆ. ಭ್ರಾತೃ ವರ್ಗದವರಿಗೂ ನನ್ನ ಸಂಪತ್ತನ್ನು ವಿನಿಯೋಗಿಸುತ್ತೇನೆ. ದ್ವಿಜ ಶ್ರೇಷ್ಠರಾದ ವಸಿಷ್ಠರ ಸುಪುತ್ರ ಸುಯಜ್ಞನನ್ನು ಕರೆದುಕೊಂಡು ಬಾ. ಅವರೆಲ್ಲರ ಆಶೀರ್ವಾದವನ್ನು ಪಡೆದು ನಾವು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ. ನಾನು ವಸಿಷ್ಠ ಪುತ್ರನನ್ನು ಕರೆತರುತ್ತೇನೆ. ಜಾನಕಿ, ಶ್ರೀರಾಮ ಸತಿ, ನೀನು ಇಂದು ಯುವರಾಣಿಯಾಗಿ ಆ ಸಂತೋಷಕ್ಕೆ ನೀನು ಕೊಡುತ್ತಿರುವ ದಾನವನ್ನು ಸ್ವೀಕರಿಸಿ ಹೃದಯಪೂರ್ವಕವಾಗಿ ಆಶೀರ್ವದಿಸಬೇಕೆಂದಿದ್ದೆವು. ಆದರೆ ಅರಮನೆಯ ಸಕಲ ಸುಖ ವೈಭೋಗವನ್ನು ತ್ಯಜಿಸಿ ಸಾಮಾನ್ಯರಂತೆ 14 ವರ್ಷ ವನವಾಸಕ್ಕೆ ಹೊರಟಿರುವ ನಿನ್ನಿಂದ ಈ ದಾನವನ್ನು ಸ್ವೀಕರಿಸುವುದು ಅತ್ಯಂತ ದುಃಖದಾಯಕವಾಗಿದೆ. ಈ ನೋವಿನ ಸಂದರ್ಭದಲ್ಲಿ ಯಾವ ರೀತಿ ನಾವು ಆಶೀರ್ವಾದ ಮಾಡಬೇಕೆಂಬುದೇ ನಮಗೆ ತೋಚುತ್ತಿಲ್ಲ. ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರೀತಿಯ ಅಭಿಮಾನಗಳಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ನನಗೆ ದುಃಖವಿಲ್ಲ. ಪತಿಯೊಡನೆ ಅರಣ್ಯಕ್ಕೆ ಹೊರಟಿದ್ದೇನೆ. ಸದಾ ನನ್ನ ಪತಿ ಸನ್ನಿಧಾನದಲ್ಲಿ ಇರುವಂತೆ ಆಶೀರ್ವಾದ ಮಾಡಿ. ಅದೇ ನನಗೆ ಶ್ರೇಯಸ್ಕರ. ಪತಿ ಸೇವಾ ಭಾಗ್ಯ ಸದಾ ನಿನ್ನದಾಗಿರಲಿ. ಅರಣ್ಯವಾಸ ಸುಖವಾಗಿ ಕಳೆಯಲಿ. ಶ್ರೀರಾಮ ಸಹಿತವಾಗಿ ಮತ್ತೆ ಇದೇ ಅಯೋಧ್ಯೆಯನ್ನು ಬಹು ಬೇಗನೆ ನೀನು ನೋಡುವಂತಾಗಲಿ. ಕೃತಾರ್ಥಳಾದೆ. ಸಹೋದರ, ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರಾದ ತಪೋಧನ ಸುಯಜ್ಞ ಮಹಾಮುನಿಗಳಿಗೆ ನನ್ನ ನಮಸ್ಕಾರಗಳು. ದಶರಥ ಪುತ್ರ ಶ್ರೀರಾಮಚಂದ್ರ, ಶುಭಮಸ್ತು. ಇಂದಿನ ನಿನ್ನ ಯುವರಾಜ್ಯಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನ ಸ್ವೀಕರಿಸುವುದು ನನ್ನ ಸೌಭಾಗ್ಯ. ಇಂದು ನಿನ್ನ ಈ ಯುವರಾಜ ಪಟ್ಟಾಭಿಷೇಕವು ನಾ ಭೂತೋ ನಾ ಭವಿಷ್ಯತಿ ಎಂದು ಕಾಣುತ್ತದೆ. ಮುನೀಂದ್ರ, ತಾವು ನನ್ನ ಮೇಲಿಟ್ಟಿರುವ ಪ್ರೀತಿ ಆಧಾರಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಬಹುಶಃ ನನ್ನ ಸೋದರ ಲಕ್ಷ್ಮಣ ನಿಜವಾದ ವಿಷಯವನ್ನು ಹೇಳಲಿಲ್ಲವೆಂದು ಕಾಣುತ್ತಿದೆ. ಹೌದು ಸಹೋದರ, ನಾನು ಈ ಮುನೀಂದ್ರರಿಗೆ ಸದ್ಯದ ಸಂದರ್ಭವನ್ನು ತಿಳಿಸಲಿಲ್ಲ. ಹಾಗೇನಾದರೂ ತಿಳಿಸಿದರೆ ಅವರು ದಾನವನ್ನು ಸ್ವೀಕರಿಸುವುದಕ್ಕೆ
ಹಿಂಜರಿಯಬಹುದೆಂದು ಸಂದೇಹ ಉಂಟಾಯಿತು. ನಿನ್ನ ಆಲೋಚನೆಯಲ್ಲಿ ತಪ್ಪೇನೂ ಇಲ್ಲ ಲಕ್ಷ್ಮಣ. ಆದರೆ ಇಂದಿನ ನಮ್ಮ ದಾನವನ್ನು ಮುನೀಂದ್ರರು ಸ್ವೀಕರಿಸಲೇಬೇಕು. ಅದು ಬಹಳ ಮುಖ್ಯ. ರಾಮಚಂದ್ರ, ಇದೇನು ನಿಮ್ಮ ಮಾತುಗಳೇ ವಿಚಿತ್ರವಾಗಿದೆಯಲ್ಲ? ಕ್ಷಮಿಸಿ ಮುನೀಂದ್ರರೇ, ತಾವು ಅಂದುಕೊಂಡ ಹಾಗೆ ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆಯುತ್ತಿಲ್ಲ. ಏನು, ಯುವರಾಜ ಪಟ್ಟಾಭಿಷೇಕವು ನಡೆಯುತ್ತಿಲ್ಲವೇ? ಇಡೀ ನಗರವೇ ಹಸಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ಹಲವು ಅಲಂಕಾರಗಳಿಂದ ಅಯೋಧ್ಯೆಯು ಸಿಂಗಾರಗೊಂಡಿದೆ. ಇವೆಲ್ಲವೂ ಯುವರಾಜ ಪಟ್ಟಾಭಿಷೇಕದ ಸಿದ್ಧತೆಯಲ್ಲವೇ? ಮುನೀಂದ್ರ, ನಿಜವಾದ ವಿಷಯ ತಿಳಿಸದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಪ್ರಿಯ ಸಹೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಿಜವಾಗಿಯೂ ನಡೆಯುತ್ತಿಲ್ಲ. ಏಕೆ? ಏನು ಕಾರಣ? ಏನಾಯ್ತು ರಾಮಚಂದ್ರ? ಮುನೀಂದ್ರ, ದಯವಿಟ್ಟು ಉದ್ವಿಗ್ನರಾಗಬೇಡಿ. ಮಾತೆ ಕೈಕೇಯಿ ದೇವಿಯವರ ಅಪೇಕ್ಷೆಯಂತೆ ತಂದೆಯವರು ನನ್ನ ಸೋದರ ಭರತನಿಗೆ ಯುವರಾಜ ಪದವಿಯನ್ನು, ನನಗೆ 14 ವರ್ಷಗಳ ಕಾಲ ವನವಾಸವನ್ನು ವಿಧಿಸಿದ್ದಾರೆ. ನಾನು ನನ್ನ ಸೋದರ ಲಕ್ಷ್ಮಣ ಹಾಗೂ ಪತ್ನಿ ಸೀತೆಯೊಂದಿಗೆ ವನವಾಸಕ್ಕೆ ಹೊರಟಿದ್ದೇನೆ. ಅದಕ್ಕಾಗಿ ನಾನು ನನ್ನ ಸಕಲ ಸಂಪತ್ತನ್ನು ದಾನವಾಗಿ ನೀಡಬೇಕೆಂದುಕೊಂಡಿದ್ದೇನೆ. ಆ ಉದ್ದೇಶದಿಂದಲೇ ನಾನು ತಮ್ಮನ್ನು ಇಲ್ಲಿಗೆ ಕರೆಸಿಕೊಂಡೆ. ಛೇ, ಎಂತಹ ವಿಪರ್ಯಾಸ! ಪುರುಷೋತ್ತಮ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನವನ್ನು ಸ್ವೀಕರಿಸಲು ಬಂದೆ. ಆದರೆ ಈಗ ನಿನ್ನ ವನವಾಸದ ನಿಮಿತ್ತ ಹೇಗೆ ನಾನು ದಾನವನ್ನು ಸ್ವೀಕರಿಸಲಿ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ ರಾಮಚಂದ್ರ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ? ಹೇಗೆ ಆಶೀರ್ವದಿಸಲಿ? ಮುನೀಂದ್ರ, ತಾವು ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರು. ಕಷ್ಟವನ್ನಾಗಲಿ ಸುಖವನ್ನಾಗಲಿ, ಲಾಭವನ್ನಾಗಲಿ ನಷ್ಟವನ್ನಾಗಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವುದೇ ಮುನಿಗಳ ಸಹಜ ಸ್ವಭಾವ. ಸಮಚಿತ್ತವುಳ್ಳ ನೀವು ಹೀಗೆ ವಿಚಲಿತರಾಗಬಹುದೇ ಮುನೀಂದ್ರ? ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು. ಆದರೆ ಅದು ಸಾಧ್ಯವಾಗದೆ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ಸಂತೋಷವಾಗಿ ಅರಣ್ಯವಾಸಕ್ಕೆ ಹೋಗುತ್ತಿದ್ದೇನೆ. ಧರ್ಮದ ಅರ್ಥವನ್ನು ಬಲ್ಲ ನೀವು ಇದಕ್ಕೆ ಹೆಮ್ಮೆ ಪಡಬೇಕು ಮುನೀಂದ್ರ. ರಾಮಚಂದ್ರ, ನಾನು ಪರ್ಣಕುಟೀರದಲ್ಲಿರುವ ತಪಸ್ವಿ, ನೀನು ಈ ಅರಮನೆಯಲ್ಲಿರುವ ತಪಸ್ವಿ. ನಿನ್ನನ್ನು ಕಂಡರೆ ನಿಜವಾದ ಸ್ಥಿತಪ್ರಜ್ಞತೆ ಎಂದರೇನೆಂಬುದನ್ನು ಕಾಣಬಹುದು. ತಾವು ಹೊಗಳುವಂತಹ ಯಾವ ಹಿರಿತನವೂ ನನ್ನಲ್ಲಿಲ್ಲ ಮುನೀಂದ್ರ. ರಾಮಚಂದ್ರ, ನಿನ್ನ ಪ್ರಶಾಂತವಾದ ಮುಖವನ್ನು ನೋಡುತ್ತಿದ್ದರೆ ಯುವರಾಜಾಭಿಷೇಕ ತಪ್ಪಿದ ನಿರಾಸೆಯಾಗಲಿ, 14 ವರ್ಷ ವನವಾಸದ ಸಂಕಟವಾಗಲಿ ಕಿಂಚಿತ್ತೂ ಕಾಣುತ್ತಿಲ್ಲ. ಆದ್ದರಿಂದಲೇ ನಿನ್ನನ್ನು ನಾನು ಅರಮನೆಯಲ್ಲಿರುವ ತಪಸ್ವಿ ಎಂದು ಹೇಳಿದ್ದೆ. 14 ವರ್ಷಗಳ ಕಾಲ ತಪಸ್ವಿಯಾಗಿಯೇ ಬದುಕಲು ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಮುನೀಂದ್ರ. ರಾಮಚಂದ್ರ, ನಿನಗೆ ನಿನ್ನ ಕರ್ತವ್ಯ ಪಾಲನೆಯಿಂದ ಸಂತೋಷವಾಗಿರಬಹುದು. ಆದರೆ ನಿನ್ನನ್ನು ಅತಿಯಾಗಿ ಪ್ರೀತಿಸುವ ಈ ಕೋಸಲ ದೇಶದ ಪ್ರಜೆಗಳಿಗೆ ತೀವ್ರ ದುಃಖವಾಗುತ್ತದೆ. ಅವರಲ್ಲಿ ನಾನೂ ಒಬ್ಬ. ಮುನಿವರ್ಯ, ಸಂತೋಷವೆನ್ನುವುದು ಈ ಅರಮನೆಗೆ ಮಾತ್ರ ಸೀಮಿತವಲ್ಲ. ಹಾಗೆಯೇ ಕಷ್ಟವೆನ್ನುವುದು ಅರಣ್ಯಕ್ಕೆ ಮಾತ್ರ ಸೀಮಿತವಲ್ಲ. ಸುಖ ಭೋಗ ಭಾಗ್ಯಗಳು
ಬರುತ್ತವೆ ಹೋಗುತ್ತವೆ. ಬಂದದ್ದನ್ನು ಬಂದಾಗ ಸಂತೋಷದಿಂದ ಸ್ವೀಕರಿಸುವುದೇ ಮನಃಶಾಂತಿಯ ಮೂಲ ಕಾರಣವು. ಆ ಸಮೋಹಿತವಾದ ಮನಸ್ಥಿತಿ ಸದಾ ನನ್ನಲ್ಲಿರಲಿ ಎಂದು ಹರಸಿ ನನ್ನ ದಾನವನ್ನು ಸ್ವೀಕರಿಸಿ, ನನ್ನ ವನವಾಸವು ಶ್ರೇಯಸ್ಕರವಾಗಿ ನಡೆಯಲಿ ಎಂದು ನನಗೆ ಆಶೀರ್ವದಿಸಿ. ಆಗಲಿ ರಾಮಚಂದ್ರ, ಆಗಲಿ. ಸುಖ ದುಃಖಗಳನ್ನು ಮೀರಿದ ನಿನ್ನ ಸತ್ವಗುಣಕ್ಕೆ ನನ್ನ ಅಭಿನಂದನೆ. ಲಕ್ಷ್ಮಣ, ಸಹೋದರ, ಸುಯಜ್ಞ ಮುನಿಗಳಿಗೆ ಕೊಡಬೇಕಾದ ಎಲ್ಲ ದಾನದ ಪದಾರ್ಥಗಳನ್ನು ತೆಗೆದುಕೊಂಡು ಬಾ. ಆಗಲಿ ಸಹೋದರ, ಈಗಲೇ ತರುತ್ತೇನೆ. ಮಹಾರಾಣಿ, ಏನು ಮಂತರೆ? ನಿಮ್ಮ ಸೌಂದರ್ಯವನ್ನು ನೀವೇ ಕನ್ನಡಿಯಲ್ಲಿ ನೋಡಿಕೊಂಡು ಆನಂದ ಪಟ್ಟರೆ ಆಯಿತೆ. ಮತ್ತೇನು ಮಾಡಬೇಕು? ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿರೋ ಮಹಾರಾಜರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾತ್ರ ನೀವು ಮಾಡಲೇ ಇಲ್ಲ. ಸತ್ಯಕ್ಕೆ ಅದು ಸಾಧ್ಯವಿಲ್ಲ ಮಂತರೆ. ಮಹಾರಾಜರಿಗೆ ನನ್ನ ಮೇಲಿನ ಕೋಪ, ಆಕ್ರೋಶ, ತಿರಸ್ಕಾರ ಕಡಿಮೆಯಾಗುವುದೇ ಇಲ್ಲವೇನೋ ಎನಿಸುತ್ತಿದೆ. ನಿರಾಶರಾಗಬೇಡಿ ಮಹಾರಾಣಿ, ಎಲ್ಲವೂ ಸರಿ ಹೋಗುತ್ತದೆ. ನನ್ನ ಆ ನಂಬಿಕೆಯೇ ಕರಗಿ ಹೋಗುತ್ತಿದೆ ಮಂತರೆ. ರಾಮ ಅಯೋಧ್ಯೆ ಬಿಡುವವರೆಗೂ ಮಹಾರಾಜರ ಕೋಪ, ಅಸಮಾಧಾನಗಳು ಕಡಿಮೆಯಾಗುವುದಿಲ್ಲ. ಆಮೇಲೆ ಅವರ ಕೋಪ ಕಡಿಮೆಯಾಗುತ್ತದೆಯೇ? ಅವರಿಗೆ ನನ್ನ ಮೇಲೆ ಮೊದಲಿನ ಪ್ರೇಮ ಬರುತ್ತದೆಯೇ ಮಂತರೆ? ನನಗೆ ಆ ನಂಬಿಕೆ ಇದೆ ಮಹಾರಾಣಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭರತ ಬಂದಾಗ ಮಹಾರಾಜರು ಸಮಾಧಾನದಿಂದಿಲ್ಲದಿದ್ದರೆ ಅವನ ಪಟ್ಟ ಕಟ್ಟುವವರು ಯಾರು ಮಹಾರಾಣಿ? ಮಂತರೆ, ಮಹಾರಾಜರು ಭರತನ ಮೇಲೆ ಕೋಪಿಸಿಕೊಳ್ಳುತ್ತಾರೆಯೇ? ಮಹಾರಾಣಿ, ಭರತನಿಗೆ ಮಹಾರಾಜರ ಮೇಲೆ ಅಪಾರವಾದ ಗೌರವವಿದೆ. ಮಹಾರಾಜರಿಗೆ ಭರತನ ಮೇಲೆ ಅಪಾರವಾದ ಪ್ರೇಮವಿದೆ. ಆದರೆ ರಾಮನ ವಿಯೋಗದ ದುಃಖದಲ್ಲಿ ಮಹಾರಾಜರು ಭರತನಿಗೆ ಕಠಿಣವಾಗಿ ಮಾತನಾಡಿದರೆ ಅವನಿಗೆ ನೋವಾಗಬಹುದು. ತಂದೆಗೆ ಸಂಕಟ ನೀಡಿ ಸಿಂಹಾಸನವನ್ನು ಏರುವುದಿಲ್ಲವೆಂದು ಅವನು ಹಠ ಹಿಡಿದರೆ? ಅಯ್ಯೋ, ಹಾಗಾಗಬಾರದು ಮಂತರೆ. ಹಾಗೇನಾದರೂ ಆದರೆ ನಾನು ಪಟ್ಟ ಶ್ರಮವೆಲ್ಲ ನಿಷ್ಫಲವಾಗುತ್ತದೆ. ಅದಕ್ಕಿರೋದು ಒಂದೇ ದಾರಿ ಮಹಾರಾಣಿ. ಅದೇನೆಂದು ಬೇಗ ಹೇಳು ಮಂತರೆ, ನಾನೇನು ಮಾಡಬೇಕು? ಮಹಾರಾಜರು ಸಮಾಧಾನದಿಂದ ಭರತನನ್ನು ಸ್ವಾಗತಿಸಿ ಪ್ರೀತಿಯಿಂದ, ಸಂತೋಷದಿಂದ ತಾವೇ ಅವನ ಪಟ್ಟ ಕಟ್ಟಬೇಕು. ಅದಕ್ಕೆ ರಾಮ ಇಲ್ಲಿಂದ ಹೊರಡಬೇಕು. ಆ ರಾಮ ಅರಮನೆಯನ್ನು ಬಿಟ್ಟು ಹೋದ ನಂತರ ನಾನು ನನ್ನ ಸರಸ ಸಲ್ಲಾಪಗಳಿಂದ ಮಹಾರಾಜರನ್ನು ಓಲೈಸಿ ಅವರು ಮೊದಲಿನಂತೆಯೇ ಪ್ರಸನ್ನ ಚಿತ್ತರಾಗುವಂತೆ ಮಾಡುತ್ತೇನೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ
ನನಗೆ ಭರವಸೆ ಇದೆ ಮಹಾರಾಣಿ. ನಿಮ್ಮ ಅನುಪಮವಾದ ಸೌಂದರ್ಯಕ್ಕೂ ಆ ಶಕ್ತಿ ಇದೆ. ಹೌದು ಮಂಥರೆ, ಅದು ನಿಜ. ಶೃಂಗಾರದ ಸಕಲ ಕಲೆಗಳನ್ನು ಬಲ್ಲ ನಾನು ಮಹಾರಾಜರನ್ನು ಹೋಲಿಸಿಕೊಳ್ಳಲಾಗುವುದಿಲ್ಲವೇ? ಇದೆ ಮಹಾರಾಣಿ, ಇದೆ. ಆ ಶಕ್ತಿ ಇರುವುದರಿಂದಲೇ ನೀವು ಇಲ್ಲಿಯವರೆಗೂ ಯಶಸ್ವಿಯಾಗಿರುವುದು. ಸಹೋದರ, ಪ್ರಣಾಮಗಳು. ಲಕ್ಷ್ಮಣ, ನಾವು ಅರಣ್ಯಕ್ಕೆ ಹೊರಡುವ ಮೊದಲು ಕಿರಿಯ ಮಾತೆ ಕೈಕೇಯಿ ದೇವಿಯವರ ಆಶೀರ್ವಾದವನ್ನು ಪಡೆಯಬೇಕು. ಸಹೋದರ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗಲು ಕಾರಣರಾದ ಆ ಕೇಕಿಯವರ ಆಶೀರ್ವಾದ ಪಡೆಯುವುದಿರಲಿ, ಅವರ ಮುಖವನ್ನು ನೋಡುವುದು ಅಗತ್ಯವಿಲ್ಲವೆಂದು ನನ್ನ ಭಾವನೆ. ಲಕ್ಷ್ಮಣ, ಹಿಂದಿನಿಂದಲೂ ನಾವು ಎಲ್ಲ ಮಾತೆಯರನ್ನು ನಮ್ಮ ಮಾತೆಯಂತೆಯೇ ಕಾಣುತ್ತಾ ಬಂದಿದ್ದೇವೆ. ಗುರು ಹಿರಿಯರನ್ನು ಸದಾ ಪೂಜ್ಯ ಭಾವನೆಯಿಂದ ಕಾಣುವ ನಮ್ಮ ಸದಾಚಾರವನ್ನು ನಾವು ಕಡೆಗಣಿಸಬಾರದು. ಅಷ್ಟೇ ಅಲ್ಲದೆ ನಮ್ಮ ಪೂಜ್ಯ ತಂದೆಯವರು ಅಲ್ಲೇ ಇರುತ್ತಾರೆ. ಅವರ ಆಶೀರ್ವಾದವನ್ನು ಪಡೆದು ಹೋಗಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ? ಸಹೋದರ, ನನ್ನದು ಕಠಿಣ ಸ್ವಭಾವವೆಂದು ನೀನು ಭಾವಿಸಬಹುದು. ಆದರೆ ನಿನ್ನನ್ನು ವನವಾಸಕ್ಕೆ ಕಳುಹಿಸುವ ಮೂಲಕ ಇಡೀ ಅಯೋಧ್ಯ ನಗರವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ ಆ ಕೈಕೇಯಿ ಹಾಗೂ ದಶರಥ ಮಹಾರಾಜರ ಮುಖವನ್ನು ನೋಡುವುದು ನನಗೆ ಇಷ್ಟವಿಲ್ಲ. ಲಕ್ಷ್ಮಣ, ತಂದೆಯವರು ನಿನಗೆ ಜನ್ಮದಾದರು. ಹಿರಿಯ ಮಾತೆ ಕೈಕೇಯಿ ದೇವಿಯವರು ನಿನಗೆ ಹಿರಿಯರು. ಅವರ ಆಶೀರ್ವಾದವನ್ನು ಪಡೆಯಬೇಕಾದದ್ದು ನಮ್ಮ ಧರ್ಮ ಹಾಗೂ ಕರ್ತವ್ಯ. ನೀನು ನನ್ನ ಜೊತೆಗೆ ಬರುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಆಗಲಿ ಸಹೋದರ, ನಿನಗೋಸ್ಕರ ನಾನು ಸಹಿಸಿಕೊಳ್ಳುತ್ತೇನೆ. ನಿನ್ನ ಜೊತೆ ಬರುತ್ತೇನೆ. ಆದರೆ ನೀನು ಏನೇ ಹೇಳಿದರೂ ಅವರ ಬಗ್ಗೆ ನನಗೆ ಯಾವ ಗೌರವ ಭಾವನೆಯೂ ಮೂಡುವುದಿಲ್ಲ. ಲಕ್ಷ್ಮಣ, ನಿನ್ನ ಅಸಹನೆ, ಆಕ್ರೋಶಗಳು ನಿನ್ನ ಮನಸ್ಸಿನಲ್ಲೇ ಇರಲಿ. ತಂದೆಯವರ ಬಳಿಗೆ ಹೋದಾಗ ಅದು ಹೊರಬಾರದಿರಲಿ. ಆಗಲಿ, ನಾನು ಯಾವ ಮಾತನ್ನು ಆಡುವುದಿಲ್ಲ, ಮೌನ ವಹಿಸುತ್ತೇನೆ. ಜಾನಕಿ, ನನ್ನೊಂದಿಗೆ ನೀನು ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗುತ್ತಿರುವುದನ್ನು ತಂದೆಯವರಿಗೆ ಹೇಳಿ ಅವರ ಆಶೀರ್ವಾದ ಹಾಗೂ ಅನುಮತಿಯನ್ನು ಪಡೆಯಬೇಕು. ಹೌದು ಸ್ವಾಮಿ, ಮಾವನವರ ಮತ್ತು ಅತ್ತೆಯವರ ಆಶೀರ್ವಾದ ಪಡೆಯುವುದು ನನ್ನ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಸರಿ, ಹಾಗಾದರೆ ತಡ ಮಾಡುವುದು ಬೇಡ, ಹೊರಡೋಣ. ಪ್ರಭು, 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 ಎಷ್ಟು ಸಮಯ ಹೀಗೆ ಮಲಗಿರುವಿರಿ? ಪ್ರಭು, ಸ್ನಾನ ಭೋಜನಾದಿಗಳನ್ನು ಪೂರೈಸಿ ವಸ್ತ್ರಾಭರಣವನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಗೆಲುವಾಗಿರಿ. ಪ್ರಭು, ನಾನೇ ನಿಮ್ಮ ಉಪಚಾರ ಮಾಡುತ್ತೇನೆ. ಹೇಳಿ ಪ್ರಭು, ಮಾತನಾಡಿ ಪ್ರಭು. ಯಾವ ಮಾತನಾಡಲಿ, ಏನೆಂದು ಮಾತನಾಡಲಿ? ನಿನ್ನ ಈ ದುಷ್ಟ ಹಠದಿಂದ ನನ್ನ ಮಾತುಗಳೇ ಬಿದ್ದು ಹೋಗಿದೆ.
ಪ್ರಭು, ನಿಮ್ಮ ಪುತ್ರನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ನಿಮ್ಮ ನೆಪವನ್ನು ನಾನು ಕೇಳುವುದಿಲ್ಲ. ಪಟ್ಟಾಭಿಷೇಕ? ಯಾರ ಪಟ್ಟಾಭಿಷೇಕ? ಯಾವ ಪಟ್ಟಾಭಿಷೇಕ? ನನ್ನ ರಾಮಚಂದ್ರನೇ ವನವಾಸಕ್ಕೆ ಹೋದ ಮೇಲೆ ಇನ್ನಾವ ಪಟ್ಟಾಭಿಷೇಕ? ಪ್ರಭು, ರಾಮಚಂದ್ರನೊಬ್ಬನೇ ನಿಮ್ಮ ಪುತ್ರ, ಭರತ ನಿಮ್ಮ ಪುತ್ರನಲ್ಲವೇನು? ಪ್ರಭು, ತಂದೆಯಾಗಿ ಭರತನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ಇಲ್ಲ, ತಂದೆಯಾಗಿ ಹಿರಿಯ ಪುತ್ರನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯ. ಭರತನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯವಲ್ಲ, ಅದು ನಿನ್ನ ಅಪೇಕ್ಷೆಯಷ್ಟೇ. ಯಾರ ಪಟ್ಟಾಭಿಷೇಕವನ್ನು ಹೇಗೆ ಬೇಕಾದರೂ ನೀನೇ ನಡೆಸಿಕೊ. ಪ್ರಭು, ನೀವು ನಿಮ್ಮ ವಚನವನ್ನು ತಪ್ಪುತ್ತಿರುವಿರಿ. ಭರತನ ಯುವರಾಜ್ಯಾಭಿಷೇಕವನ್ನು ತಪ್ಪಿಸುವ ಕುತಂತ್ರ ಮಾಡುತ್ತಿರುವಿರಿ. ಏನಂದೆ? ಕುತಂತ್ರ, ದುರ್ಬುದ್ಧಿ ನನ್ನದಲ್ಲ, ಅದು ನಿನ್ನದು. ಪತಿಯ ಹಿತ, ಪ್ರಜೆಗಳ ಹಿತ, ರಾಜ್ಯದ ಹಿತವನ್ನು ಲೆಕ್ಕಿಸದೆ ಸ್ವಾರ್ಥವೇ ಪರಮಾರ್ಥವೆಂದು ವರ್ತಿಸುತ್ತಿರುವುದು ನೀನು, ನಾನಲ್ಲ. ನೀವು ನನ್ನನ್ನು ಸ್ವಾರ್ಥಿ ಎಂದಾದರೂ ಕರೆಯಿರಿ, ಕುತಂತ್ರಿ ಎಂದಾದರೂ ಕರೆಯಿರಿ, ಚಿಂತೆ ಇಲ್ಲ. ಭರತನ ತಾಯಿಯಾದ ನಾನು ನಿಮ್ಮ ಪ್ರಾಣವನ್ನು ಉಳಿಸಿದ ಉಪಕಾರಕ್ಕೆ ಪ್ರತಿಯಾಗಿ ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ ಎಂಬ ವರವನ್ನು ಕೇಳಿದೆ. ಅದನ್ನು ತಪ್ಪೆನ್ನುವವರು ಸ್ವಾರ್ಥಿಗಳು, ಕುತಂತ್ರಿಗಳು. ಪ್ರಭು, ನೀವು ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನು ನೆರವೇರಿಸದಿದ್ದರೆ ನೀವು ಕೊಟ್ಟ ಮಾತಿಗೆ ತಪ್ಪಿದಂತಾಗುತ್ತದೆ. ಹೌದು ಪ್ರಭು, ನೀವು ಈ ರೀತಿ ಅನ್ನಪಾನಗಳನ್ನು ತ್ಯಜಿಸಿ ದುಃಖ ತಪ್ತರಾಗಿ ಕುಳಿತಿದ್ದರೆ ಭರತ ಏನೆಂದುಕೊಳ್ಳುವುದಿಲ್ಲ? ಪಟ್ಟಾಭಿಷೇಕ ಮಾಡಿಕೊಳ್ಳಲು ಅವನ ಮನಸ್ಸು ಒಪ್ಪುತ್ತದೆಯೇ? ಒಪ್ಪದಿದ್ದರೆ ಅದಕ್ಕೆ ನಾನು ಹೊಣೆಯಲ್ಲ. ಇಲ್ಲ, ಅದಕ್ಕೆ ನೀವೇ ಹೊಣೆ. ವರವನ್ನು ಕೊಟ್ಟು ಅದು ಸಫಲವಾಗಲು ಸಹಕರಿಸದಿದ್ದರೆ ನೀವು ವಚನ ಭ್ರಷ್ಟರಾಗುತ್ತೀರಿ. ನಿನ್ನ ಮಾತುಗಳು ಮುಗಿದಿದ್ದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಹೋಗುತ್ತೇನೆ, ಆದರೆ ಭರತ ಬಂದ ಮೇಲೆ ಈ ನಿಮ್ಮ ದುಃಖ ದುಮ್ಮಾನಗಳನ್ನು ಕಟ್ಟಿಟ್ಟು ಸಂತೋಷದಿಂದ ಅವನ ಯುವರಾಜ್ಯಾಭಿಷೇಕ ಮಾಡದಿದ್ದರೆ ನೀವು ಕೊಟ್ಟ ವಚನಕ್ಕೆ ತಪ್ಪಿದಂತಾಗುತ್ತದೆ. ನೆನಪಿರಲಿ. ಭಾರತ ಬಂದ ನಂತರ ಇನ್ನೇನೇನು ಅನಾಹುತಗಳು ಕಾದಿದೆಯೋ ಏನೋ. ದೈವವೇ, ಏನೇ ಪರೀಕ್ಷೆ.